ಎಲ್ರಿಗೂ ನಮಸ್ಕಾರ. ಪ್ರೇಮಾನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಲಾಸ್ಟ್ ವಿಡಿಯೋದಲ್ಲಿ ನಾನು HSTR ಎಕ್ಸಾಮ್ನ ಒಂದು ಸಿಲೆಬಸ್ ಬಗ್ಗೆ ಆಗಿರ್ಬೋದು, ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ GPSTR ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅಂದರೆ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಒಂದು ಗಣಿತ ಮತ್ತು ವಿಜ್ಞಾನ ಪತ್ರಿಕೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಸಿಲೆಬಸ್ ಇರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಜೊತೆಗೆ ಆಕಾರ ಗ್ರಂಥಗಳು ಅಂದರೆ ರೆಫರೆನ್ಸ್ ಬುಕ್ಸ್ ಯಾವುದು ಅಂತಲೂ ಕೂಡ ತಿಳ್ಕೊತಾ ಹೋಗೋಣ. ಸೊ ವಿಡಿಯೋಸ್ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ, ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ GPSTR ಎಕ್ಸಾಮ್ ಅಂತ ಬಂದಾಗ ನಾವಲ್ಲಿ 3 ಪೇಪರ್ನ ಅಟೆಂಡ್ ಮಾಡ್ತೀವಲ್ವ. ಸೊ ಪೇಪರ್ 1 ಬಂದು ಎಲ್ರಿಗೂ ಕಾಮನ್ ಆಗಿರುವಂತಹ ಒಂದು ಪೇಪರ್ ಆಗಿರುತ್ತೆ. ಆ್ಯಂಡ್ ಪೇಪರ್ 2 ಏನಿದೆ ನಿಮ್ಮ ಒಂದು ಸ್ಪೆಸಿಫಿಕ್ ಸಬ್ಜೆಕ್ಟ್ ಆಗಿರುತ್ತೆ ಅಲ್ವಾ. ಸೊ ಇದು GPSTR ಅಂತಂದರೆ 6ರಿಂದ 8ನೇ ತರಗತಿಯ ಟೀಚರ್ಸ್ಗೆ ಇರುವಂತಹ ಒಂದು ಎಕ್ಸಾಮು. ಸೊ ಪೇಪರ್ 2 ಅಂತ ಬಂದಾಗ ಅಲ್ಲಿ ಸೋಷಿಯಲ್ ಸ್ಟಡೀಸ್ ಟೀಚರ್ಸು, ಕನ್ನಡ ಟೀಚರ್ಸು, ಹಾಗೆ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರು ನಿಮ್ಮ ಒಂದು ನಿರ್ದಿಷ್ಟ ಪತ್ರಿಕೆಗಳು ಅಂದರೆ ಸಬ್ಜೆಕ್ಟ್ ಆಗಿರುತ್ತೆ. ಸೊ ಇಷ್ಟು ದಿನ ನಾನು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಿಲೆಬಸ್ನ ಹೇಳಿದ್ದೆ, ಬಟ್ ನಾನು ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ಗೆ ರಿಲೇಟೆಡ್ ಆಗಿರುವಂತಹ ಒಂದು ವಿಡಿಯೋಸ್ನ ಮಾಡಿರಲಿಲ್ಲ. ಸೊ ಹಾಗಾಗಿ ಯಾರೆಲ್ಲ ಗಣಿತ ಶಿಕ್ಷಕರು ಮತ್ತು ವಿಜ್ಞಾನ ಶಿಕ್ಷಕರಿದ್ದೀರಿ ಅವರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನೋಡ್ತಾ ಹೋಗೋಣ. ಫಸ್ಟಿಗೆ ಗಣಿತ ಸಿಲೆಬಸ್ ಏನೇನೆಲ್ಲ ಓದ್ಕೋಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಆ ನಂತರ ನಾವು ಸೈನ್ಸ್ನ ನೋಡೋಣ. ಸೊ ಇಂಗ್ಲೀಷಲ್ಲಿ ಕೂಡ ಇದೆ ಸಿಲೆಬಸ್ ಆ್ಯಂಡ್ ಕನ್ನಡದಲ್ಲಿ ಕೂಡ ಇದೆ ಸಿಲೆಬಸ್ಸು, ಎಲ್ಲನೂ ಕೂಡ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಪತ್ರಿಕೆ 2 ಪಠ್ಯವಸ್ತು ಹಾಗೆ ಸಲಹಾತ್ಮಕ ಆಕಾರ ಗ್ರಂಥಗಳು ಅಂದರೆ ರೆಫರೆನ್ಸ್ ಬುಕ್, ಯಾವ ಬುಕ್ಸ್ನ ಓದಬೇಕಂತ ಹೇಳಿ. ಆ್ಯಂಡ್ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರು ಹಾಗೆ ಜೀವವಿಜ್ಞಾನ ಶಿಕ್ಷಕರು, ಜೀವವಿಜ್ಞಾನ ಅಂದರೆ ಬಯಾಲಜಿ ಶಿಕ್ಷಕರು ಅಂತ ಹೇಳಿ. ಸೊ ಮೊದಲಿಗೆ ಗಣಿತಶಾಸ್ತ್ರ ಅಂತ ಬಂದಾಗ ನಾವು ಯಾವೆಲ್ಲ ಸಿಲೆಬಸ್ ಇರುತ್ತೆ, ಏನೆಲ್ಲ ವಿಚಾರಗಳನ್ನ ನಾವು ಕವರ್ ಮಾಡ್ಕೋಬೇಕಾಗುತ್ತೆ ಅಂತಂದರೆ, ಮೊದಲನೇದಾಗಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸಂಖ್ಯಾ ಪದ್ಧತಿ ಅಂತ ಹೇಳಿದರೆ ಸ್ಥಾನ ಬೆಲೆ ಆಗಿರ್ಬೋದು, ವಿಸ್ತರಿತ ರೂಪ ಆಗಿರ್ಬೋದು, ಮೂಲ ಪ್ರಕ್ರಿಯೆಗಳೇನೇನಿರುತ್ತೆ, ಆಮೇಲೆ ಸರಳೀಕರಣ, ಸ್ವಾಭಾವಿಕ ಸಂಖ್ಯೆಗಳು, ಹಾಗೆಯೇ ಪೂರ್ಣ ಸಂಖ್ಯೆಗಳು, ಹೋಲ್ ನಂಬರ್ಸ್ ಅಂತ ಏನು ಕರಿತೀವಲ್ಲ, ಹಾಗೆ ಪೂರ್ಣಾಂಕ, ಭಾಗಲಬ್ಧ, ಅಭಾಗಲಬ್ಧ, ಮತ್ತು ವಾಸ್ತವಿಕ ಸಂಖ್ಯೆಗಳಾಗಿರ್ಬೋದು, ಘನ ಸಂಖ್ಯೆಗಳು, ವರ್ಗಮೂಲ, ಘನಮೂಲ, ಮತ್ತು ಸಂಖ್ಯೆಗಳ ಜೊತೆಗೆ ಆಟ ಆಡೋದು, ಆಮೇಲೆ ಮಸ ಲಸ ಇದೆಲ್ಲ ಈಸಿ ಇರುತ್ತೆ. ನೀವೆಲ್ಲರೂ ವರ್ಕ್ ಮಾಡಿರ್ತೀರ, ಬಟ್ ಇನ್ನೂ ಜಾಸ್ತಿ ವರ್ಕ್ ಮಾಡಬೇಕು. ಬಿಕಾಸ್ ನಾನು ಏನಕ್ಕೆ ಪರ್ಟಿಕ್ಯುಲರ್ ಆಗಿ ಅದು ಒಂದು ಟಾಪಿಕ್ನ ಇಟ್ಕೊಂಡು ಹೇಳ್ತಾ ಇದ್ದೀನಿ, ಒಂದೊಂದು ಟಾಪಿಕ್ನು ಅಂತ ಹೇಳಿದ್ರೆ, ಸೊ ನಮಗಿವಾಗ ಮಸ ಕಂಡುಹಿಡಿಯೋದು ಗೊತ್ತಿರುತ್ತೆ, ಲಸ ಕಂಡುಹಿಡಿಯೋದು ಗೊತ್ತಿರುತ್ತೆ, ಬಟ್ ಇವಾಗ ಕಾಂಪಿಟೇಷನ್ ಜಾಸ್ತಿ ಆಗಿರೋದ್ರಿಂದ ಕ್ವೆಶನ್ ಪೇಪರ್ನ ಒಂದು ಕಠಿಣತೆಯ ಮಟ್ಟ ಕೂಡ ಹೆಚ್ಚಾಗಿರುತ್ತೆ. ಸೊ ಅದರಲ್ಲಿ ಕೇಳುವಂತಹ ಪ್ರಶ್ನೆನಲ್ಲೇ ಕೂಡ ಇನ್ನು ಅಡ್ವಾನ್ಸ್ಡ್ ಆಗಿ ಕೇಳಿರ್ತಾರೆ. ಸೊ ಹಾಗಾಗಿ ನಾವು ಪ್ರತಿಯೊಂದು ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ, ಪ್ರತಿಯೊಂದು ಟಾಪಿಕ್ಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ವರ್ಕ್ನ ಮಾಡ್ತಾ ಹೋಗಬೇಕಾಗತ್ತೆ. ಹಾಗಾಗಿ ಪರ್ಟಿಕ್ಯುಲರ್ ಆಗಿ ನಾನು ಟಾಪಿಕ್ನ ಹೇಳ್ತಾ ಇದ್ದೀನಿ, ಆಯಿತಾ. ಅದರ ಜೊತೆಗೆ ಅಂಕಗಣಿತ ಮತ್ತು ಮೂಲ ಪ್ರಮೇಯ ಆಗಿರ್ಬೋದು, ಅನುಪಾತ ಮತ್ತು ಸಮಾನುಪಾತ, ಇದೆಲ್ಲವೂ ಯಾವುದ್ರಲ್ಲಿ ಬರುತ್ತೆ, ಸಂಖ್ಯಾ ಪದ್ಧತಿನಲ್ಲಿ ಬರುತ್ತೆ. ನೀವು ನೋಡಿಕೊಂಡು ನೋಟ್ ಮಾಡ್ಕೊಳ್ಬೋದು ಇದನ್ನು. ಸೊ ನೆಕ್ಸ್ಟು ವಾಸ್ತವ ಸಂಖ್ಯೆಗಳು ಅಂತ ಬಂದಾಗ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸಂಖ್ಯೆಯ ರೇಖೆಯಲ್ಲಿ ವಾಸ್ತವಿಕ ಸಂಖ್ಯೆಗಳಾಗಿರ್ಬೋದು, ವಾಸ್ತವಿಕ ಸಂಖ್ಯೆಗಳ ಮೇಲೆ ಅಂಕಗಣಿತ ಕ್ರಿಯೆಗಳು, ಮತ್ತು ಯೂಕ್ಲಿಡ್ನ ಭಾಗಾಕಾರದ ನಿಯಮ, ಆಮೇಲೆ ಮತ್ತು ಅಂಕಗಣಿತ ಮೂಲ ಪ್ರಮೇಯ, ಇದಿಷ್ಟು ಯಾವುದ್ರಲ್ಲಿ ಬರುತ್ತೆ, ವಾಸ್ತವ ಸಂಖ್ಯೆಗಳಲ್ಲಿ ಬರುತ್ತೆ. ಸೊ ಸಂಖ್ಯಾ ಪದ್ಧತಿ ಬೇರೆ, ವಾಸ್ತವ ಸಂಖ್ಯೆಗಳು ಬೇರೆ. ಇನ್ನು ಗಣಗಳ ಗುಣಲಕ್ಷಣಗಳು ಏನು, ಗಣಗಳ ಒಂದು ವಿಧಗಳು ಏನು, ನಿಯಮಗಳೇನು, ವೆನ್ನಕ್ಷೆ ಈಸಿ ಅಲ್ವಾ. ಸೊ ನಂಬರ್ಸು ಕೂಡ ಇರುತ್ತೆ ಅದರಲ್ಲಿ, ಹಾಗೆಯೇ ಲೆಟರ್ಸು ಕೂಡ ಇರುತ್ತೆ ವೆನ್ನಕ್ಷೆನಲ್ಲಿ. ಗಣದಲ್ಲಿ ಇರ್ತಕ್ಕಂತಹ ಒಟ್ಟು ಗಣಾಂಶಗಳು ಎಷ್ಟು, ಸಂಬಂಧಗಳು ಮತ್ತು ಉತ್ಪನ್ನಗಳು, ಇದೆಲ್ಲ ಏನರಲ್ಲಿ ಬರುತ್ತೆ, ಗಣಗಳು ಅಲ್ಲಿ ಬರುವಂಥದ್ದು. ಮತ್ತು ಶ್ರೇಣಿಗಳು ಮತ್ತು ಶ್ರೇಣಿಗಳಾಗಿರ್ಬೋದು, ಸಮಾಂತರ ಶ್ರೇಣಿ ಬರುತ್ತೆ, ಗುಣೋತ್ತರ ಶ್ರೇಣಿ ಬರುತ್ತೆ, ಸಮಾಂತರ ಮಧ್ಯಾಂಕ, ಗುಣೋತ್ತರ ಮಧ್ಯಾಂಕ, ಇದೆಲ್ಲ ಶ್ರೇಣಿಗಳಲ್ಲಿ ಬರುತ್ತೆ. ಇನ್ನು ವಾಣಿಜ್ಯ ಗಣಿತ, ಅಂಕಿಅಂಶಗಳು. ಸೊ ವಾಣಿಜ್ಯ ಗಣಿತ ಅಂತ ಬಂದಾಗ ಏಕೀಕೃತ ವಿಧಾನಗಳಾಗಿರ್ಬೋದು, ಶೇಕಡವಾರು ಕಂಡು ಹಿಡಿಯೋದು, ಲಾಭ ಮತ್ತು ನಷ್ಟ, ದಲ್ಲಾಳಿ, ಕಮಿಷನ್ ಆಗಿರ್ಬೋದು, ಸರಳ ಬಡ್ಡಿ, ಚಕ್ರ ಬಡ್ಡಿ, ರಿಯಾಯಿತಿ, ಬಾಡಿಗೆ ಖರೀದಿ ಮತ್ತು ಕಂತು ಖರೀದಿ, ಇದೆಲ್ಲವೂ ಏನರಲ್ಲಿ ಬರುತ್ತೆ, ವಾಣಿಜ್ಯ ಗಣಿತದಲ್ಲಿ ಬರುವಂಥದ್ದು. ಇನ್ನು ಅಂಕಿ ಅಂಶಗಳು ಅಂತ ಬಂದಾಗ ವರ್ಗ, ಮಧ್ಯಂತರ ಮತ್ತು ವಿಧಗಳು, ಕೇಂದ್ರೀಯ ಪ್ರವೃತ್ತಿ ಅಳೆಯೋದು, ಮತ್ತು ನಕ್ಷೆಯ ರೂಪದಲ್ಲಿ ಅಂಕಿ ಅಂಶಗಳನ್ನ ಪ್ರಾತಿನಿಧಿಸೋದು, ಯೋಜನೆ ಆಗಿರ್ಬೋದು, ಪ್ರಸರಣ ಅಳತೆಗಳಾಗಿರ್ಬೋದು, ಮಾರ್ಪಿನ ಗುಣಾಂಕ, ಇದೆಲ್ಲವೂ ಕೂಡ ಅಂಕಿ ಅಂಶಗಳಲ್ಲಿ ಬರುತ್ತೆ. ಇನ್ನು ಕ್ರಮ ಯೋಜನೆ ಮತ್ತು
ವಿಕಲ್ಪಗಳು, ಅದರ ಒಂದು ಅರ್ಥ ಮತ್ತು ಕೆಲವೊಂದು ಫಾರ್ಮುಲಾಸ್ ಆಗಿರ್ಬೋದು, ಮೂಲಭೂತ ಎಣಿಕೆಯ ತತ್ವಗಳು, ಅಪವರ್ತನ ರೂಪದಲ್ಲಿ ಸಂಕೇತಗಳನ್ನು ಐಡೆಂಟಿಫೈ ಮಾಡೋದಾಗಿರ್ಬೋದು, ಇದು ಕ್ರಮಯೋಜನೆ ಮತ್ತು ವಿಕಲ್ಪಗಳು. ಇನ್ನು ಸಂಭವನೀಯತೆ ಅಂದರೆ ಏನು, ಅದರಲ್ಲಿ ಬರ್ತಕ್ಕಂತಹ ಟೈಪ್ಸ್ಗಳು ಯಾವ್ಯಾವುದು, ಯಾದೃಚ್ಛಿಕ ಪ್ರಯೋಗ ಮತ್ತು ಘಟನೆಗಳಾಗಿರ್ಬೋದು, ಘಟನೆಗಳ ವಿಧಗಳಾಗಿರ್ಬೋದು, ಸಂಕಲನದ ನಿಯಮಗಳು, ಇದೆಲ್ಲ ಸಂಭವನೀಯತೆಯಲ್ಲಿ ಬರುವಂಥದ್ದು. ಇನ್ನು ಬೀಜಗಣಿತದ ಮೂಲ ಪರಿಕಲ್ಪನೆಗಳು. ಸೊ ಇದರ ಒಂದು ಕಾನ್ಸೆಪ್ಟ್ ಅಂತ ಬಂದಾಗ ಮೂಲ ಪದಗಳು, ಬೀಜಗಣಿತದ ಅಭಿವ್ಯಕ್ತಿಗಳಾಗಿರ್ಬೋದು, ಆನಂತರ ಬಹುಪದಗಳ ವಿಧಗಳು, ಮೂಲ ಪ್ರಕ್ರಿಯೆಗಳು, ವಿಶೇಷ ಗುಣಲಬ್ಧಗಳು, ಅಪವರ್ತಿಸುವಿಕೆ, ನಿತ್ಯ ಸಮೀಕರಣಗಳಾಗಿರ್ಬೋದು, ಮತ್ತು ನಿಬಂಧಿತ ನಿತ್ಯ ಸಮೀಕರಣಗಳಾಗಿರ್ಬೋದು, ಆಗಲೇ ಹೇಳ್ದಂಗೆ ಮಸ ಅ ಮತ್ತು ಲಸ ಅಗಳಾಗಿರ್ಬೋದು, ಇದೆಲ್ಲವೂ ಕೂಡ ಬೀಜಗಣಿತ ಆಲ್ಜಿಬ್ರಾದಲ್ಲಿ ಬರೋವಂಥದ್ದು. ಇನ್ನು ಬಹುಪದೋಕ್ತಿಗಳು, ಅರ್ಥ ಮತ್ತು ಅದರ ಒಂದು ಟೈಪ್ಸ್, ಮೀನಿಂಗ್ ಆ್ಯಂಡ್ ಟೈಪ್ಸ್, ಎಷ್ಟು ವಿಧಗಳಿದ್ದಾವೆ. ಬಹುಪದೋಕ್ತಿಗಳ ಶೂನ್ಯಗಳಾಗಿರ್ಬೋದು, ವಿಭಾಗ ಭಾಗಾಕಾರದ ಆಲ್ಗರಿದಮ್ ಆಗಿರ್ಬೋದು, ಮತ್ತು ಶೇಷ ಪ್ರಮೇಯ, ಅಪವರ್ತನ ಪ್ರಮೇಯ. ಸೊ ಇದೆಲ್ಲವೂ ಏನರಲ್ಲಿ ಬರುತ್ತೆ, ಬಹುಪದೋಕ್ತಿಗಳಲ್ಲಿ ಬರುವಂಥದ್ದು. ಇನ್ನು ರೇಖಾತ್ಮಕ ಸಮೀಕರಣ. ಇನ್ನು ರೇಖಾತ್ಮಕ ಸಮೀಕರಣ ಅಂತ ಬಂದಾಗ ಏಕಕಾಲಿಕ ರೇಖಾತ್ಮಕ ಸಮೀಕರಣ ಆಗಿರ್ಬೋದು, ಆಮೇಲೆ ಪರಿಹರಿಸುವ ವಿವಿಧ ನಿಯಮಗಳಾಗಿರ್ಬೋದು, ಏಕಕಾಲಿಕ ಸಮೀಕರಣಗಳನ್ನು ಬಿಡಿಸ್ತಕ್ಕಂತಹ ವಿಧಗಳು, ಯಾವ ರೀತಿಯಾಗಿ ಬಿಡಿಸ್ಬೋದು ಅಂತ ಹೇಳಿ. ಇನ್ನು ಘಾತಾಂಕಗಳು ಅಂತ ಬಂದಾಗ ಅದರ ಒಂದು ನಿಯಮಗಳು ಮತ್ತು ಸಮಸ್ಯೆಗಳು, ಅಂದರೆ ಲೆಕ್ಕಗಳನ್ನು ಬಿಡಿಸೋದು ಆಗಿರ್ಬೋದು. ಇನ್ನು ನೆಕ್ಸ್ಟು ಮಾರ್ಪು, ಅದರ ಒಂದು ಅರ್ಥ ಏನು, ವಿಧಗಳು ಮತ್ತು ಮಾರ್ಪಿನ ಆಧಾರದ ಮೇಲೆ ಬರ್ತಕ್ಕಂತಹ ಒಂದು ಲೆಕ್ಕಗಳಾಗಿರುತ್ತೆ. ಸೊ ಇದಿಷ್ಟು ಏನು ಬೋಲ್ಡ್ ಲೆಟರ್ಸಲ್ಲಿ ಬರೆದಿದೆ, ಅದು ಸಿಲೆಬಸ್. ಆ ಸಿಲೆಬಸ್ ಒಳಗಡೆ ಏನಿದೆ ಅನ್ನೋದನ್ನು ನನಗೆ ನಿಮಗೆ ನೀಟಾಗಿ ಹೇಳ್ತಾ ಇರೋವಂಥದ್ದು, ಆಯಿತಾ. ಸೊ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ರೇಖಾಗಣಿತದ ಮೂಲ ಪರಿಕಲ್ಪನೆಗಳು, ಆಯಿತಾ. ಸೊ ರೇಖಾಗಣಿತದ ಮೂಲ ಪರಿಕಲ್ಪನೆಗಳು ಅಂತ ಬಂದಾಗ ಅದರ ಒಂದು ವ್ಯಾಖ್ಯಾನಗಳಾಗಿರ್ಬೋದು, ಸ್ವಯಂ ಸಿದ್ಧಗಳಾಗಿರ್ಬೋದು, ಹೇಳಿಕೆಗಳಾಗಿರ್ಬೋದು, ಕೆಲವೊಂದು ಥಿಯರಮ್ಸ್, ಇದೆಲ್ಲ ಬರುತ್ತೆ ರೇಖಾಗಣಿತದಲ್ಲಿ, ಥಿಯರಮ್ಸ್ ಬರುತ್ತಲ್ಲ. ಸೊ ಅದು ನೆಕ್ಸ್ಟು ತ್ರಿಕೋನ, ಅದರ ಅರ್ಥ, ವಿಧ, ಗುಣಲಕ್ಷಣೆ, ರಚನೆ ಆಗಿರ್ಬೋದು, ಮತ್ತು ವಿಸ್ತೀರ್ಣಗಳಾಗಿರ್ಬೋದು, ಹೆರಾನ್ ಸೂತ್ರ, ಸರ್ವಸಮ ಮತ್ತು ಸಮರೂಪಿ ತ್ರಿಭುಜಗಳಾಗಿರ್ಬೋದು, ಏಕೀಭವಿಸುವಂತಹ ರೇಖೆಗಳು. ಸೊ ಇದೆಲ್ಲ ತ್ರಿಕೋನದಲ್ಲಿ ಬರುತ್ತೆ. ಇನ್ನು ಚತುರ್ಭುಜ ಆಗಿರ್ಬೋದು, ಬಹುಭುಜಾಕೃತಿಗಳು ಮತ್ತು ವೃತ್ತಗಳಾಗಿರ್ಬೋದು, ಇನ್ನು ಕ್ಷೇತ್ರ ಗಣಿತ ಆಗಿರ್ಬೋದು, ತ್ರಿಕೋನ ಮಿತಿ ಆಗಿರ್ಬೋದು, ನಿರ್ದೇಶಾಂಕ ರೇಖಾಗಣಿತ ಮತ್ತು ಸಮಿತಿಯ ಸಂಖ್ಯಾಯುತಗಳು, ಮಾತೃಕೆಗಳು. ಇನ್ನು ಇದಿಷ್ಟು ಏನು ನಿಮಗೆ GPSTRಗೆ ಇರ್ತಕ್ಕಂತಹ ಸಿಲೆಬಸ್, ಮ್ಯಾಥ್ಸಿಗೆ ಸಂಬಂಧಪಟ್ಟ ಸಿಲೆಬಸ್. ಸೊ ಇದರಲ್ಲಿ ಬಹಳಷ್ಟು ಇದೆ. ಏನು ಬಹುಭುಜಾಕೃತಿ ಅಂತ ಬಂದಾಗ ಅದರ ಅರ್ಥ, ವ್ಯಾಖ್ಯಾನ ಆಗಿರ್ಬೋದು, ಅದರಲ್ಲೂ ಕೂಡ ಥಿಯರಮ್ಸ್ ಬರುತ್ತೆ, ರಚನೆಗಳು ಬರುತ್ತೆ, ಕೆಲವೊಂದು ಪ್ರಾಬ್ಲಮ್ಸ್ ಬರುತ್ತೆ. ಇನ್ನು ವೃತ್ತ ಅಂತ ಬಂದಾಗ ಚಕ್ರೀಯ ಚತುರ್ಭುಜಗಳಾಗಿರ್ಬೋದು, ಜ್ಯಾಗಳಾಗಿರ್ಬೋದು, ಸ್ಪರ್ಶಕಗಳಾಗಿರ್ಬೋದು, ಪ್ರಮೇಯಗಳಾಗಿರ್ಬೋದು, ಇದೆಲ್ಲವೂ ವೃತ್ತದಲ್ಲಿ ಬರೋವಂಥದ್ದು. ಇನ್ನು ತ್ರಿಕೋನ ಮಿತಿಯಲ್ಲೂ ಕೂಡ ಅಲ್ಲಿ ಆದರ್ಶ ಕೋನಗಳಂತ ಬರುತ್ತೆ, ಪೂರಕ ಕೋನಗಳಂತ ಬರುತ್ತೆ, ಅದು ಕೂಡ ಬಹಳ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ, ಅದರ ಬಗ್ಗೆ ನೀವು ಗಮನ ಹರಿಸಬೇಕಾಗುತ್ತೆ. ಸೊ ಇವಾಗ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಸಿಲೆಬಸ್ ಇಂಪಾರ್ಟೆಂಟ್ ಅಂತ ನಿಮಗೆ ಗೊತ್ತಾಯಿತು. ಇದನ್ನೇ ಇವಾಗ ನಾವು ಎಲ್ಲಿ ಕಲೆಕ್ಟ್ ಮಾಡ್ಕೊಳ್ಳೋದು, ಯಾವ ಬುಕ್ಸ್ನ ಪರ್ಟಿಕ್ಯುಲರ್ ಆಗಿ ರೆಫರ್ ಮಾಡೋದು ಅಂತಂದರೆ ನೋಡಿಲಿ, 6ರಿಂದ 12ನೇ ತರಗತಿಯ NCERT ಪುಸ್ತಕಗಳು. ಸೊ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ, 6ರಿಂದ 12ನೇ ತರಗತಿ ಅಂದರೆ ಸೆಕೆಂಡ್ PUC ತನಕ ಇರ್ತಕ್ಕಂತಹ ಎಲ್ಲ NCERT ಸಿಲೆಬಸ್ಗಳನ್ನು ನೀವು ರೆಫರ್ ಮಾಡಿದ್ರೆ ನಿಮ್ಗೆ ಅಷ್ಟೇ ಸಾಕು. ಬೇರೆ ಕಾಸು ಕೊಟ್ಬಿಟ್ಟು ಬೇರೆ ಬುಕ್ಸ್ಗಳನ್ನ, ಬೇರೆ ಆಥರ್ಸ್ ಬರೆದಿರುವಂತಹ ಬುಕ್ಸ್ಗಳನ್ನ ಪರ್ಚೇಸ್ ಮಾಡೋ ಅಗತ್ಯ ಇರಲ್ಲ. ಸೊ ನಿಮ್ಮ ಕೈಯಲ್ಲಿ ಶಕ್ತಿ ಇದೆ, ನಾನು ಪರ್ಚೇಸ್ ಮಾಡ್ತೀನಿ ಅಂತಂದರೆ ಅಫ್ಕೋರ್ಸ್ ನೀವು ಪರ್ಚೇಸ್ ಮಾಡ್ಬೋದು. ಇಲ್ಲ ಅಂತಂದರೆ ಟೆಕ್ಸ್ಟ್ ಬುಕ್ಸ್ಗಳನ್ನ ಪರ್ಚೇಸ್ ಕಲೆಕ್ಟ್ ಮಾಡಿಕೊಂಡ್ರೆ ಸ್ಕೂಲ್ಗಳಿಗೆ ಹೋದರೆ ಕೊಡ್ತಾರೆ, ಕಾಲೇಜ್ಗೆ ಹೋದರೆ ಕೊಡ್ತಾರೆ, ಅಥವಾ ನಿಮ್ಮ ಜೂನಿಯರ್ಸ್ ಇದ್ದರೆ ಕೇಳಿದ್ರೆ ಕೊಡ್ತಾರೆ ಅಲ್ಲ. ಸೊ ಹಾಗಾಗಿ NCERT ಪಠ್ಯ ಪುಸ್ತಕಗಳನ್ನು ಓದಬೇಕು. ಜೊತೆಗೆ ಕರ್ನಾಟಕ ರಾಜ್ಯ ಪಠ್ಯ ಪುಸ್ತಕ ಮಂಡಳಿಯ 6ರಿಂದ 12ನೇ ತರಗತಿಯ ಪಠ್ಯ ಪುಸ್ತಕಗಳು. ಸೊ ಮೋಸ್ಟ್ ಆಫ್ ದ ಯೂಟ್ಯೂಬರ್ಸ್ ರೆಫರ್ ಮಾಡೋದೇ ಟೆಕ್ಸ್ಟ್ ಬುಕ್ಸ್ಗಳನ್ನ. ಸೊ ಫಸ್ಟು ನಾವು ಬೇಸಿಕ್ಕಿಂದ ನಾವು ಶುರು ಮಾಡಬೇಕು. ಹಾಗಾಗಿ ನೀವು ಈಗಲಿಂದನೇ ನೀವು ಶುರು ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ನೋಟಿಫಿಕೇಷನ್ ಆಗಿ ಎಕ್ಸಾಮ್ ಬರೆಯೋ ಟೈಮ್ಗೆ ನೀವು ಪಕ್ಕ ತರುವಾಗ್ಬಿಟ್ಟಿರ್ತೀರ. ಸೊ ನನ್ನ ಪ್ರಕಾರ 6ರಿಂದ 12ನೇ ತರಗತಿಯ NCERT ಬುಕ್ಸು ಮತ್ತು ಕರ್ನಾಟಕ ರಾಜ್ಯ ಪಠ್ಯಪುಸ್ತಕ ಮಂಡಳಿಯ ಟೆಕ್ಸ್ಟ್ ಬುಕ್ಸ್, ಇದನ್ನು ನೀವು ಓದಿದರೆ ಖಂಡಿತವಾಗ್ಲೂ ಕೂಡ ಮ್ಯಾಥ್ಸು ನಿಮಗೆ ಕಷ್ಟ ಅಂತ ಅನಿಸೋದೇ ಇಲ್ಲ. ಸೊ ಇದಿಷ್ಟು ಮ್ಯಾಥ್ಸ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಿಲೆಬಸ್ ಆಗಿತ್ತು. ನೆಕ್ಸ್ಟು ಸೈನ್ಸ್ ಅಂತ ಬಂದಾಗ ಏನೇನೆಲ್ಲ ಸಿಲೆಬಸ್ ಇರುತ್ತೆ ಅಂತ ನೋಡೋಣ.
ಸೊ ಸೈನ್ಸಲ್ಲಿ ಮೊದಲಿಗೆ ಭೌತ ವಿಜ್ಞಾನ ಅಂತ ಬಂದಾಗ ಇಲ್ಲಿ ನೀವು ನೋಡ್ತಾ ಇರ್ಬೋದು ಅಳತೆಗಳು ಮತ್ತು ಮಾನಗಳು ಅಂತ ಇದೆ. ಸೊ ಮೂಲಭೂತ SI ಮಾನಗಳು ಬಲ ಆಗಿರ್ಬೋದು, ಒತ್ತಡ, ಶಕ್ತಿ, ವಿದ್ಯುತ್ ಸಾಮರ್ಥ್ಯ, ವಿದ್ಯುತ್ ರೋಧ, ವಿದ್ಯುತ್ ವಿಭವಾಂತರ, ಸೂರ್ಯ ಮತ್ತು ಗ್ರಹಗಳಂತಹ ದೂರದ ವಸ್ತುಗಳ ಒಂದು ಮೆಷರ್ಮೆಂಟು ಇದು ಬರುತ್ತೆ. ಇನ್ನು ಕಾಂತೀಯತೆ, ಮ್ಯಾಗ್ನೆಟಿಸಮ್ ಅಂತ ಹೇಳಿ ಕರೀತಾರೆ, ಅದರ ಒಂದು ಗುಣಲಕ್ಷಣಗಳಾಗಿರ್ಬೋದು, ಆಮೇಲೆ ಕಾಂತೀಯ ವಸ್ತುಗಳು, ವಿದ್ಯುತ್ ವಾಹಕಗಳ ಮೇಲೆ ಬಲ, ಇದೆಲ್ಲ ಕಾಂತೀಯತೆಯಲ್ಲಿ ಬರುವಂಥದ್ದು. ಇನ್ನು ವಿದ್ಯುತ್ ಶಕ್ತಿ ಆಗಿರ್ಬೋದು, ಚಲನಶಾಸ್ತ್ರ, ಡೈನಾಮಿಕ್ಸ್ ಅಂತ ಹೇಳಿ ಕರೀತಾರೆ. ಇನ್ನು ಗುರುತ್ವಾಕರ್ಷಣೆ ಆಗಿರ್ಬೋದು, ಉಷ್ಣ ಮತ್ತು ತಾಪಮಾನ, ಅದರ ಒಂದು ಅರ್ಥ, ವ್ಯತ್ಯಾಸಗಳು ಮತ್ತು ತಾಪಮಾನದ ಅಳತೆ ಮತ್ತು ಅಂತರ್ ಪರಿವರ್ತನೆಗಳು ಅಂತ. ಇನ್ನು ನೆಕ್ಸ್ಟ್ 7ನೇದಾಗಿ ದ್ಯುತಿ ವಿಜ್ಞಾನ, ಆಪ್ಟಿಕ್ಸ್ ಅಂತ ಏನು ಹೇಳ್ತೀವಿ, ಬೆಳಕಿನ ಗುಣಲಕ್ಷಣಗಳಾಗಿರ್ಬೋದು, ಪ್ರತಿಫಲನ, ಸೊ ಕನ್ನಡಿ ದರ್ಪಣ ಅಂತ ಏನು ಹೇಳ್ತೀವಲ್ಲ, ಕನ್ನಡಿಗೆ ದರ್ಪಣ ಅಂತ ಹೇಳ್ತೀವಿ, ಪ್ರತಿಫಲನ ನಿಯಮಗಳು, ರೇಖಾಚಿತ್ರಗಳು, ಜೊತೆಗೆ ಮಸೂರದ ಸಾಮರ್ಥ್ಯ, ಡಯೋಪ್ಟರ್, ಬೆಳಕಿನ ಚದುರುವಿಕೆ, ಮರೀಚಿಕೆ, ಬೆಳಕಿನ ರೋಹಿತ, ಕಾಮನಬಿಲ್ಲು ಉಂಟಾಗೋದು, ಇದೆಲ್ಲವೂ ಕೂಡ ದ್ಯುತಿ ವಿಜ್ಞಾನ ಆಪ್ಟಿಕ್ಸಲ್ಲಿ ಬರುತ್ತೆ. ಇನ್ನು ಶಬ್ದ ಆಗಿರ್ಬೋದು, ಇನ್ನು ಶಬ್ದ ಅಂತ ಬಂದಾಗ ತರಂಗಾಂತರ, ಅವಧಿ, ಆಮೇಲೆ ಆವರ್ತನ, ಆವೃತ್ತಿ, ಸೋನಾರ್, ಪ್ರತಿಧ್ವನಿ, ಅಲ್ಟ್ರಾಸೌಂಡ್ ಸ್ಕ್ಯಾನರ್, ಸೊ ಇದೆಲ್ಲ ಶಬ್ದದಲ್ಲಿ ಬರುತ್ತೆ. ಜೊತೆಗೆ ವಿಶ್ವ ಅಂತಂದಾಗ ಏನು, ದಿಗಂತ, ಭೂಕೇಂದ್ರೀಯ ವ್ಯವಸ್ಥೆ ಆಗಿರ್ಬೋದು, ಸೂರ್ಯಕೇಂದ್ರಿತ ವ್ಯವಸ್ಥೆ ಆಗಿರ್ಬೋದು, ನಕ್ಷತ್ರ ಪುಂಜಗಳು, ಸೌರವ್ಯೂಹ, ಗ್ರಹಗಳು, ಉಪಗ್ರಹ, ಕ್ಷುದ್ರಗ್ರಹ, ಇದೆಲ್ಲ ಟಾಪಿಕ್ಸ್ಗಳನ್ನು ವಿಶ್ವ ಲೆಸನಲ್ಲಿ ನಾವು ಕಂಪ್ಲೀಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಇದಿಷ್ಟು ಏನೋ ಭೌತ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ. ನೆಕ್ಸ್ಟು ರಾಸಾಯನ ವಿಜ್ಞಾನ ಅಂತ ಬಂದಾಗ ಪರಮಾಣುವಿನ ಒಂದು ರಚನೆ ಅಂತ ಬರುತ್ತೆ. ಸೊ ಪರಮಾಣುವಿನ ಒಂದು ರಚನೆ ಸ್ವಲ್ಪ ದೊಡ್ಡ ಲೆಸನ್ ಆಗಿರುತ್ತೆ. ಸೊ ಡಾಲ್ಟರ್ನ ಸಿದ್ಧಾಂತ, ಡಾಲ್ಟರ್ನ ಮೂಲಭೂತ ಕಣಗಳು ಮತ್ತು ಗುಣಲಕ್ಷಣಗಳಾಗಿರ್ಬೋದು, ಇನ್ನು ಎಲೆಕ್ಟ್ರಾನ್ ವಿನ್ಯಾಸ, ಹೈಡ್ರೋಜನ್ ಪರಮಾಣುವಿನ ಬೋರ್ ಸಿದ್ಧಾಂತ, ರುದರ್ಫೋರ್ಡ್ ಸಿದ್ಧಾಂತ, ಜೆ ಥಾಮ್ಸನ್ ಪ್ರಯೋಗ ಆಗಿರ್ಬೋದು, ಸೊ ವೇಲೆನ್ಸಿ ಎಲೆಕ್ಟ್ರಾನ್ಗಳಾಗಿರ್ಬೋದು, ಪರಮಾಣು ಸಂಖ್ಯೆ, ಧಾತುವಿನ ಸಂಕೇತ, ಸೊ ಇದೆಲ್ಲವೂ ಕೂಡ ಏನ್ರಲ್ಲಿ ಬರುತ್ತೆ, ಪರಮಾಣುವಿನ ರಚನೆ. ಸೊ ಮೊದಲನೇ ಚಾಪ್ಟರ್ ರಸಾಯನ ವಿಜ್ಞಾನದಲ್ಲಿ ಮೊದಲನೇ ಚಾಪ್ಟರ್ ಬಂದು ಪರಮಾಣುವಿನ ರಚನೆ. ಇನ್ನು ನೆಕ್ಸ್ಟ್ ಧಾತುಗಳ ಆವರ್ತನೀಯ ವರ್ಗೀಕರಣ ಆಗಿರ್ಬೋದು. ಸೊ ನೀವು ನೋಡ್ತಾ ಇದ್ದೀರಿ 2ನೇ ಚಾಪ್ಟರ್ ಬಂದು ಧಾತುಗಳ ಆವರ್ತನೀಯ ವರ್ಗೀಕರಣ. ಸೊ 3ನೇದಾಗಿ ರಾಸಾಯನಿಕ ಬಂಧಗಳು ಅಂತ ಬಂದಾಗ ಅಯಾನಿಕ್ ಬಂಧ, ಕೋವೆಲೆಂಟ್ ಬಂಧ, ಹೈಡ್ರೋಜನ್ ಬಂಧ, ಲೋಹೀಯ ಬಂಧ ಆಗಿರ್ಬೋದು, ಎಲೆಕ್ಟ್ರಾನ್ ಸಾಗರ ಮಾದರಿ, ಅಯಾನಿಕ್ ಸಂಯುಕ್ತಗಳು, ಇದೆಲ್ಲವೂ ಕೂಡ ರಾಸಾಯನಿಕ ಬಂಧಗಳಲ್ಲಿ ಬರುವಂಥದ್ದು. ನೆಕ್ಸ್ಟು 4ನೇದಾಗಿ ಎಲೆಕ್ಟ್ರಾನ್ ವಿನ್ಯಾಸ ಮತ್ತು ಅಣುಗಳ ವರ್ತನೆ ಅಂತ ಬರುತ್ತೆ. ಅದರಲ್ಲಿ ಬಂಧದ ಕ್ರಮ ಆಗಿರ್ಬೋದು, ಬಂಧದ ಸ್ವರೂಪ ಮತ್ತು ಅದರ ಒಂದು ಉದ್ದ, ಇದೆಲ್ಲವೂ ಕೂಡ 4ನೇ ಒಂದು ಚಾಪ್ಟರಲ್ಲಿ ನೀವು ಓದ್ಕೋಬೇಕಾಗತ್ತೆ. ಇನ್ನು 5ನೇದು ಇದು ರಾಸಾಯನಿಕ ವಿಜ್ಞಾನ ಆಗಿರುತ್ತೆ. 5ನೇದು ದ್ರವ್ಯ, ಅದರ ಒಂದು ಸ್ಥಿತಿಗಳಾಗಿರ್ಬೋದು, ಧಾತು ಸಂಯುಕ್ತಗಳಾಗಿರ್ಬೋದು, ಮಿಶ್ರಣಗಳಾಗಿರ್ಬೋದು, ನೀರಿನ ಒಂದು ಅಸಂಬದ್ಧ ವಿಕಸನ, ಇದು ದ್ರವ್ಯದಲ್ಲಿ ಬರುತ್ತೆ. ಇನ್ನು ರಾಸಾಯನಿಕ ಕ್ರಿಯೆಗಳು ಅಂತ ಬಂದಾಗ ಅದರ ಒಂದು ಅರ್ಥ ಆಗಿರ್ಬೋದು, ವಿಧಗಳಾಗಿರ್ಬೋದು, ರಾಸಾಯನಿಕ ಸಂಯೋಜನೆ ಆಗಿರ್ಬೋದು, ಇದು ರಾಸಾಯನಿಕ ಕ್ರಿಯೆನಲ್ಲಿ ಬರುತ್ತೆ. ಇನ್ನು 7ನೇದಾಗಿ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು, ಈ ಲೆಸನ್ನು. ಸೊ ಇದರಲ್ಲಿ ಅದರ ಒಂದು ಅರ್ಥ ಆಗಿರ್ಬೋದು, ಎಕ್ಸಾಂಪಲ್ಸ್ ಆಗಿರ್ಬೋದು, ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರ್ಬೋದು, ಅದರ ಒಂದು ಉಪಯೋಗ ಆಗಿರ್ಬೋದು, ಅದೆಲ್ಲವನ್ನು ನಾವು ಇದರಲ್ಲಿ ನೋಡ್ತೀವಿ. ಇನ್ನು 8ನೇದಾಗಿ ಕಾರ್ಬನ್ ಮತ್ತು ಅದರ ಒಂದು ಸಂಯುಕ್ತಗಳು ಯಾವ್ಯಾವುದು, ಇಂಗಾಲದ ಬಹುರೂಪಗಳು, ಕಾರ್ಬನ್ ಕೆಟನೀಕರಣ ಆಗಿರ್ಬೋದು, ಅದರ ಒಂದು ಗುಣಲಕ್ಷಣ, ಟೆಟ್ರಾವೆಲೆನ್ಸಿ, ಸಮಾಂಗತೆ, ಕಾರ್ಬನ್ ಸಂಯುಕ್ತಗಳು, ಸೊ ಅರೋಮ್ಯಾಟಿಕ್ಸ್ ಕಾರ್ಬನ್ ಸಂಯುಕ್ತಗಳು, ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ ಗುಣಲಕ್ಷಣಗಳು ಮತ್ತು ಅದರ ಒಂದು ಉಪಯೋಗಗಳು, ಇದೆಲ್ಲವೂ ಕೂಡ ಯಾವ್ದ್ರಲ್ಲಿ ಬರುತ್ತೆ, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳಲ್ಲಿ ಬರುವಂಥದ್ದು. ಆಯ್ತಾ. ಇನ್ನು 9ನೇದಾಗಿ ಲೋಹಗಳು ಮತ್ತು ಅಲೋಹಗಳು ಅಂತ ಹೇಳಿ ಬರುತ್ತೆ. ಇಲ್ಲಿ ಲೋಹೋದ್ಧಾರಣ ಮತ್ತು ಮಿಶ್ರ ಲೋಹಗಳ ಬಗ್ಗೆ ನೀವು ತಿಳ್ಕೊತಾ ಹೋಗ್ತೀರಿ. ಇನ್ನು 10ನೇದಾಗಿ ರಾಸಾಯನಿಕ ಗುಣಲಕ್ಷಣಗಳು, ಆದೇಶದ ಒಂದು ಕ್ರಿಯೆ ಆಗಿರ್ಬೋದು, ಹ್ಯಾಲೋಜೆನೇಷನ್ಗಳ ಒಂದು ದಹನ ಆಗಿರ್ಬೋದು, ನಿಯಂತ್ರಿತ ಆಕ್ಸಿಡೀಕರಣ ಆಗಿರ್ಬೋದು, ಅಂದರೆ ವೇಗವರ್ಧಕ ಆಕ್ಸಿಡೀಕರಣ ಆಗಿರ್ಬೋದು, ಇದೆಲ್ಲವೂ ಕೂಡ ರಾಸಾಯನಿಕ ಗುಣಲಕ್ಷಣಗಳು ಚಾಪ್ಟರಲ್ಲಿ ಇದಿಷ್ಟು ವಿಷಯಗಳನ್ನ ಕವರ್ ಮಾಡ್ತಾರೆ. ಇನ್ನು 11ನೇದಾಗಿ ದ್ರಾವಣ ಅಂತ ಹೇಳಿದ್ರೆ ಕಲಿಲಗಳು ಮತ್ತು ಅದರ ಒಂದು ಗುಣಲಕ್ಷಣಗಳು, ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅನ್ನೋದನ್ನ ನೀವು ತಿಳ್ಕೊತೀರಿ. 12ನೇದಾಗಿ ನಮ್ಮ ಒಂದು ದೈನಂದಿನ ಜೀವನದಲ್ಲಿ ರಾಸಾಯನಿಕಗಳು ಅಂದರೆ ಸಾಬೂನುಗಳು, ಸೋಪ್ಗಳಾಗಿರ್ಬೋದು, ಡಿಟರ್ಜೆಂಟ್ಸ್ ಆಗಿರ್ಬೋದು, ಸಿಮೆಂಟ್, ಗ್ಲಾಸ್, ಸೆರಾಮಿಕ್ಸ್, ವಾಷಿಂಗ್ ಸೋಡಾ, ಬೇಕಿಂಗ್ ಪೌಡರ್, ಸೊ ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ಬಳಸ್ತಕ್ಕಂತಹ ರಾಸಾಯನಿಕಗಳ ಬಗ್ಗೆ ಈ ಒಂದು ಲೆಸನ್ ಏನು ಕವರ್ ಮಾಡುವಂಥದ್ದು. ಸೊ ಇದಿಷ್ಟು ಏನು ರಾಸಾಯನಿಕ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ. ಇನ್ನು ನೆಕ್ಸ್ಟ್ ಜೀವ ವಿಜ್ಞಾನ ಅಂತ ಬಂದಾಗ ಜೀವ ಪ್ರಪಂಚ, ಜೀವಿಗಳ ಒಂದು ಗುಣಲಕ್ಷಣಗಳು, ಅಂದರೆ ಸಸ್ಯಗಳಾಗಿರ್ಬೋದು, ಪ್ರಾಣಿಗಳು ಬರುತ್ತೆ. ಇನ್ನು ಸಸ್ಯಗಳಲ್ಲಿ ಜೀವಕ್ರಿಯೆ ಆಗಿರ್ಬೋದು, ಹದಿಹರೆಯದ ವಯಸ್ಸನ್ನು ತಲುಪೋದು, ಅಂದರೆ ಪ್ರೌಢಾವಸ್ಥೆಯಲ್ಲಿ ದೇಹದಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳು ಮತ್ತು ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ಹಾರ್ಮೋನುಗಳ ಪಾತ್ರ, ಇದೆಲ್ಲ ಈ ಒಂದು ಲೆಸನಲ್ಲಿ ಬರುತ್ತೆ.
ಇನ್ನು 4ನೇದಾಗಿ ಪ್ರಾಣಿಗಳಲ್ಲಿನ ಒಂದು ಜೀವಕ್ರಿಯೆ ಅಂದರೆ ಉಸಿರಾಟ ಪರಿಚಲನೆ ಅಂದರೆ ಹೃದಯ ಮತ್ತು ರಕ್ತನಾಳಗಳ ಬಗ್ಗೆ ಇದು ತಿಳಿಸ್ಕೊಡುತ್ತೆ. ಮತ್ತು ಜ್ಞಾನೇಂದ್ರಿಯಗಳ ಬಗ್ಗೆ ವಿವರವಾಗಿ ತಿಳಿಸ್ಕೊಡುತ್ತೆ. ಜೀರ್ಣಕ್ರಿಯೆ ಆಗಿರ್ಬೋದು, ವಿಸರ್ಜನೆ ನಿಯಂತ್ರಣ, ಸೊ ಗ್ರಂಥಿಗಳಾಗಿರ್ಬೋದು, ಇದೆಲ್ಲವೂ ಕೂಡ ಪ್ರಾಣಿಗಳಲ್ಲಿನ ಜೀವಕ್ರಿಯೆ ಅನ್ನೋ ಚಾಪ್ಟರಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಇನ್ನು 5ನೇದಾಗಿ ನೈಸರ್ಗಿಕ ಸಂಪನ್ಮೂಲಗಳಾಗಿರ್ಬೋದು, ಪರಿಸರ ವಿಜ್ಞಾನ, ಮಣ್ಣಿನ ಸವಕಳಿ, ಅದರ ಒಂದು ಅರ್ಥ ಮತ್ತು ಕಾರಣ, ಪರಿಣಾಮ, ಮಣ್ಣಿನ ಒಂದು ಸಂರಕ್ಷಣೆಯನ್ನು ಮಾಡ್ತಕ್ಕಂತಹ ವಿಧಾನಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಇನ್ನು ಮಾಲಿನ್ಯ ಆಗಿರ್ಬೋದು, ನೀರಿನ ಒಂದು ಪ್ರಾಮುಖ್ಯತೆ, ಅದನ್ನು ನಾವು ಹೇಗೆ ನಿರ್ವಹಣೆ ಮಾಡ್ತೀವಿ, ಮಳೆ ನೀರು ಕೊಯ್ಲು ಮತ್ತು ಸಂರಕ್ಷಣೆ, ಇದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಚಾಪ್ಟರ್ ಆಗಿರುತ್ತೆ. ನೆಕ್ಸ್ಟು ಹಸಿರು ಮನೆ ಪರಿಣಾಮಗಳು, ಪರಿಸರ ವ್ಯವಸ್ಥೆ, ಕೋಶ ವಿಜ್ಞಾನ, ಜೀವಿಗಳ ವರ್ಗೀಕರಣ, ಜೊತೆಗೆ ಜೀವ ವಿಕಾಸ, ಮಾನವನ ವಿಕಸನ, ಸೊ ಇದೆಲ್ಲವೂ ಕೂಡ ಏನಾಗುತ್ತೆ ಜೀವ ವಿಜ್ಞಾನ ಚಾಪ್ಟರ್ಲಿ ಬರುವಂಥದ್ದು. ಸೊ ಸೇಮ್ ಸಿಲೆಬಸ್ ನಿಮಗೆ ಇಂಗ್ಲೀಷಲ್ಲಿ ಕೂಡ ಕೊಟ್ಟಿದ್ದಾರೆ. ನೀವು ನೋಡ್ಬೋದು ಇಲ್ಲಿ ಫಿಸಿಕ್ಸ್ ಕೊಟ್ಟಿದ್ದಾರೆ, ಆ್ಯಂಡ್ ದೆನ್ ಇಲ್ಲಿ ಕೆಮಿಸ್ಟ್ರಿ ಕೊಟ್ಟಿದ್ದಾರೆ, ಫಿಸಿಕ್ಸು, ಕೆಮಿಸ್ಟ್ರಿ, ನೆಕ್ಸ್ಟ್ ಬಯೋಲಜಿ ಎಲ್ಲವನ್ನ ಕೂಡ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಯಾವ ಬುಕ್ಸ್ನ ರೆಫರ್ ಮಾಡಬೇಕು ಅಂತ ನೀವು ಕೇಳಿದ್ರೆ ಇಲ್ಲಿ ಕೂಡ ನೋಡಿ, ಕರ್ನಾಟಕ ರಾಜ್ಯ ಪಠ್ಯಪುಸ್ತಕ ಮಂಡಳಿಯ 6ರಿಂದ 12ನೇ ತರಗತಿಯ ಟೆಕ್ಸ್ಟ್ ಬುಕ್ಸು ಮತ್ತು NCERT ಬುಕ್ಸು. ಸೊ ಇದೇ ನಮ್ಮ ಹತ್ರ ಎಕ್ಸ್ಟ್ರಾ ಬೇಕು ಅಂತ ಹೇಳಿದ್ರೆ ಮಿಲೇನಿಯಂ ಸಾಮಾನ್ಯ ಅಧ್ಯಯನ 2022 HRK ಅಂತ ಹೇಳಿ ಆಥರ್ ನೇಮು. ಸೊ ಇದು ಕೂಡ ಬೆಸ್ಟ್ ಬುಕ್ ಆಗಿರುತ್ತೆ, ನೀವು ಇದನ್ನು ಕೂಡ ಪರ್ಚೇಸ್ ಮಾಡ್ಬೋದು. ಸೊ ತುಂಬ ಜನ ಕೇಳ್ತಾ ಇದ್ರಿ GPSTRಗೆ ಸಂಬಂಧಪಟ್ಟ ಹಾಗೆ ಸೈನ್ಸು ಮತ್ತು ಮ್ಯಾಥ್ಸು ಸಿಲೆಬಸ್ ಹೇಳಿ ಅಂತ ಹೇಳಿಬಿಟ್ಟು. ಸೊ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ. ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.